ನಾನು ಹೇಳಿದ್ದೆಲ್ಲ ಸರಿಯಾಗಿ ಕೇಳು, ನಿನಗೆ ಸುಖ ಸಿಗ್ತದೆ.
ಪ್ರಸಿದ್ಧಿಯೇ ಹಾಗಲ್ವ ಹೇಳು. ಗಾಯನಕ್ಕೆ ಗಂಧರ್ವರು, ನರ್ತನಕ್ಕೆ ಯಕ್ಷರು ಇವರೆಲ್ಲ ಇರ್ತಾರೆ. ಇಂಥ ಗಂಧರ್ವರ ಗಾಯನ ಇರುವಾಗಲೂ ಕುಣಿಲಿಲ್ಲ ಅಂತಾದರೆ ಅವ್ರು ಕುಣಿಯುವುದನ್ನೇ ಬಿಡಬೇಕು. ಹೌದೌದು. ಹಾಗಿರುವಾಗ ನಮ್ಮಲ್ಲಂತಹ ಗಾಯನ ಇದ್ದ ಕಾರಣದಿಂದಾಗಿ ಕುಣಿಯುವುದು ಬಿಟ್ಟರೆ ಮತ್ತೆಂಥದ್ದಲ್ಲ. ಮತ್ತೆ ಕುಣಿದದ್ದು ಕೇವಲ ನನ್ನಿಷ್ಟಕ್ಕಾಗಿ ಅಲ್ಲ, ನಿನ್ನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಕುಣಿದದ್ದು. ಯಾಕೆ? ಆ ನಟರಾಜನನ್ನು ಸ್ಮರಿಸಬೇಕು ನೀನು. ನಟರಾಜನನ್ನು ಯಾಕೆ ಸ್ಮರಿಸಬೇಕು ನೀನು? ಶುಭಂಕರೋತಿ ಶಂಕರ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಬದುಕಿಗೂ ಪ್ರಪಂಚಕ್ಕೂ ಶುಭವನ್ನು ಉಂಟು ಮಾಡುವ ಯಾರು ಕೇಳಿದ್ರೆ ಶಂಕರ. ಅವನಿಂದಲೇ ಶುಭ ಎನ್ನುವುದಾಗಬೇಕಾಗ್ತದೆ. ನಿನ್ನ ಬದುಕಿಗೂ ಹಾಗೆ ಅಮಂಗಲತ್ವ ಅಶುಚಿತ್ವ ಎನ್ನುವುದು ನಿನ್ನ ಬದುಕಿನಲ್ಲುಂಟು. ನಿನ್ನ ದೇಹದಲ್ಲಿರುವಂತಹ ಮಲಿನತ್ವ ಎನ್ನುವುದು ತೊಲಗಿದರೆ ನಾನು ನಿನಗೆ ಸುಖವನ್ನು ಕೊಡಬಹುದು. ಕೊಟ್ಟಂತಹ ಸುಖವನ್ನು ನೀನು ಅನುಭವಿಸಬಹುದು. ಈಗ ನೀನು ಜಪ ಮಾಡಬೇಕು. ಜಪ ಮಾಡಬೇಕು. ಅದೇ ತಪ್ಪು ಅಂತ ಹೇಳುವುದು. ನಮಗೆ ಯಾವಾಗ ಸುಲಭ ಆಗುತ್ತದೋ ಆವಾಗ ಮಾತ್ರ ಮಾಡುವುದಿಲ್ಲ. ದೇವರ ಧ್ಯಾನವನ್ನು ಎಷ್ಟೊತ್ತಿಗೂ ಮಾಡಬಹುದು. ಈಗ ನಿನಗೆ ಆಗಬೇಕು ಅಂತ ಅದು ಸುಖ ಬೇಕಾ ಮಾಡುವ ಜಪ ಮಾಡಬೇಕು. ಹೇಗೆ? ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿ ಸಂಖ್ಯೆಯಲ್ಲಿ ಜಪಿಸಬೇಕು ನೀನು. ಸಂಖ್ಯೆಯಲ್ಲಿ ಜಪಿಸಬೇಕು ಪಂಚಾಕ್ಷರಿಯ ಮಂತ್ರ. 5 ಕೋಟಿ ಹೇಳು. ತೊಂದರೆ ಇಲ್ಲ, ನಾನು 2.5 ಕೋಟಿ ಹೇಳ್ತೇನೆ. ನಿನ್ನ 2.5 ಕೋಟಿ ನನ್ನ ಹತ್ರ ಇಷ್ಟೊತ್ತು ಮಾತಾಡಿದೆ ಅಲ್ಲ, ನಿನ್ನ ಪುಣ್ಯ ಎಲ್ಲ ಬರಿದಾಯ್ತು. ಹೋಗು. ಸುಖಬೇಕು ಅಂತ ಹಾಗೆ ಧ್ಯಾನ ಮಾಡುವುದಕ್ಕೆ ಎಡತೊಡೆಯ ಮೇಲೆ ಬಲಕಾಲು ಬರಬೇಕು, ಬಲತೊಡೆಯ ಮೇಲೆ ಎಡಕಾಲು ಬರಬೇಕು. ಹಾಗೆ ಕೂತ್ಕೊಳ್ಬೇಕು. ಅದು ಹೇಗೆ? ಸಂಕಲ್ಪ ನಿನ್ನ ಎಡತೊಡೆಯ ಮೇಲೆ ನಿನ್ನ ಬಲಪಾದ, ನಿನ್ನ ಬಲತೊಡೆಯ ಮೇಲೆ ನಿನ್ನ ಬಲಪಾದ. ಇದು ಹಾಕಿದ್ರೆ ಮಾತ್ರ ನೀನು. ಹೌದು. ಆಗುದಿಲ್ಲ ಅಂದ್ರೆ ಇಷ್ಟೇ ಮಾತಾಡಿ. ಕೈಯಲ್ಲಿ ಧ್ಯಾನ ಮುದ್ರೆ ಹೀಗೆ ಹೀಗೆ. ಓಂ ನಮಃ ಶಿವಾಯ. ಯಾರು? ಶಿವಾಯ. ಓಂ ನಮಃ ಶಿವಾಯ. ಇದು ಬಂದಾದಾಗ ಅದು ಸರಿ ನಾನು ಹೇಳಿ ಹೋಗು, ಒಳ್ಳೆದಾಗ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಯಲ್ಲಿ ಧ್ಯಾನ ಮುದ್ರೆ. ಓಂ ನಮಃ ಶಿವಾಯ. ನಾನು ಮಾಡ್ಕೊಂಡ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಅಂತ ಹೇಳ್ತೇನೆ. ನೀನು ಕಳ್ಳ. ನಾನೆಲ್ಲಿ ಮಾಡೋದು? ನಾನೆಲ್ಲೇ ಇರುವ. ನೀನು ಮಾಡೋದು ಕೊಡೋದು. 5 ಕೋಟಿ ಆಗುವವರಿಗೆ ಕೊಂಡುತ್ತಾರೆ ಅಂತ ಯಾವತ್ತೂ ನಿಮ್ಗೆ ಸಿಗುವುದಿಲ್ಲ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ವೇತಕುಮಾರನನ್ನ ಹಿಡಿದನು ಹೋಗ್ತಾ ಇದ್ದಾನಂತೆ. ನಮ್ಮ ಗಣಗಳೆಲ್ಲ ಹೋದರು, ಅವರನ್ನು ಪಡಿಸಿದ್ದಾನಂತಾದ್ರೆ ನೇರವಾಗಿದ್ದಾನೆ.
ಗಣಗಳೇ ಬಂದರು. ಅವರನ್ನು ಬಡಿದಟ್ಟಿದೆಯೋ ಸಾಕ್ಷಾತ್ ರುದ್ರನೇ ಬಂದಿದ್ದಾನೆ. ಇಡವನನ್ನು ಏನು ದೇವರ ಆಶ್ಚರ್ಯವೇ ಸರಿ. ಏನು ನೇರವಾಗಿ ಶ್ವೇತಕುಮಾರನ ಜೀವಾತ್ಮವನ್ನು ಎಳೆಯುವಂತಹ ಸಮಯದಲ್ಲಿ ಮೊದಲಾಗಿ ನಿಮ್ಮ ಗಣಗಳು ಬಂದರು. ದಲಿತರವ ನಾನಿದ್ದೇನೆ. ಈಗ ಪ್ರತ್ಯಕ್ಷ ನೀವೇ ಬಂದಿದ್ದೀರಿ. ನನ್ನ ಕಾರ್ಯದಲ್ಲಿ ನಾನು ನಿಷ್ಠೆಯಲ್ಲೇ ಇದ್ದವ. ಕಾರಣ ಏನು? ನೀವೇ ಬರುವ ಪ್ರಸಂಗವೇ ಬರುತ್ತೆ ಎನ್ನುವಾಗ ಅನಿವಾರ್ಯತೆಯು ನಿರೀಕ್ಷೆಯು ನಮಗಿರಲಿಲ್ಲ. ಶ್ವೇತಕುಮಾರನ ಬಗ್ಗೆ ತಿಳಿದಾಗ ಜೀವನದಲ್ಲಿ ಪಾಪವನ್ನೇ ಮಾಡಿದವ ಅವ. ಆದರೆ ಸಾಯುವ ಸಂದರ್ಭದಲ್ಲಿ ಶಿವೆ ಶಿವೆ ಎನ್ನುವ ಹಾಗೆ 3 ಬಾರಿ ಹೇಳಿದವ ಅವ. ಸ್ವಲ್ಪ ಪುಣ್ಯಾಂಶ ಅವರಲ್ಲಿ ಇರುವುದರಿಂದ ಒಂದು ವರವನ್ನು ಕೊಡ್ತೇನೆ, ಏನು ಬೇಕು ಅಂತ ಕೇಳಿದೆ. ಆದರೆ ಅವ ಕೇಳಿದ್ದೇನು? ಒಂದು ದಿವಸದ ಮಟ್ಟಿಗೆ ರಂಭೆಯ ಸುಖ ಎನ್ನುವುದು ಬೇಕು. ಯಮನ ನಿಯಮ ಹಾಳಾಗಬಾರದು ಎನ್ನುವಂತ ಕಾರಣಕ್ಕಾಗಿ ಮಾತಿಗೆ ತಪ್ಪಬಾರದು ಎನ್ನುವಂತ ನೆಲೆಯಲ್ಲಿ ಅವನಿಗೆ ಒಂದು ದಿವಸದ ಮಟ್ಟಿಗೆ ರಂಭೆಯ ನಿಲಯಕ್ಕೆ ಕಳಿಸಿದವ ನಾನು. ಹೋಗುವಾಗಲೇ ಜಾಗ್ರತೆ ಮಾತನಾಡಿದ್ದೇನೆ. ಸೂರ್ಯೋದಯಕ್ಕೆ ಸರಿಯಾಗಿ ಬರ್ತೇವೆ, ನೀನು ಬರಬೇಕೆನ್ನುವ ಹಾಗೆ. ಹಾಗಾಗಿ ಒಂದೊಂದ ಸಮಯದಲ್ಲಿ ಸೂರ್ಯೋದಯ ಆದದ್ದು ಹೌದು, ಇಲ್ಲ ಅಂತಾದ್ರೆ ಎಲ್ಲಿಯಾದ್ರೂ ನಿಯಮ ತಪ್ಪಿದ್ದೇ ಹೌದು ಅಂತಾದ್ರೆ ನೀವೇ ಪ್ರಶ್ನೆ ಮಾಡುವ ಸಂದರ್ಭ ಬರ್ತಾ ಇತ್ತು. ಅದು ಆಗಬಾರದೆಂಬ ಕಾರಣಕ್ಕಾಗಿ ಸೂರ್ಯೋದಯಕ್ಕೆ ಬಂದು ತಮ್ಮ ಚಿತ್ರಗುಪ್ತರು ಎಳೆದು ತಂದದ್ದು ಸತ್ಯ. ಇದರಲ್ಲಿ ತಪ್ಪೇನುಂಟು? ನಿನಗೆ ಅಧಿಕಾರವನ್ನು ಕೊಟ್ಟವನವನು, ದಕ್ಷಿಣ ದಿಕ್ಕಿಗೆ ಅಧಿಪತಿಯನ್ನಾಗಿಸಿದವನವನು. ಈ ಹಿಂದೆ ಆದ ಪ್ರಕರಣವನ್ನೆಲ್ಲ ಮರೆತವನೇ. ಅಂತಹ ಶಿಕ್ಷೆಯನ್ನು ಕೊಡಬೇಕು. ಅಲ್ಲ ವರದ ರೂಪವಾಗಿ ರಂಭೆಯ ನಿಲಯಕ್ಕೆ ಗಳಿಸದ್ದು ಸತ್ಯ. ಆದರೆ ನಾನು ತಿಳಿದದ್ದೇನು ಸ್ವಾಮಿ, ಅವನೊಬ್ಬ ಪಾಪಿ ಹೌದು ಅಂತಾರೆ, ಮತ್ತೆ ಅವರಿಗೆ ನರಕವೇ ಆಗಬೇಕೆನ್ನುವಂತ ಕಾರಣಕ್ಕಾಗಿ ನನ್ನ ಕಾರ್ಯದಲ್ಲಿ ತಪ್ಪಬಾರದು ಎಂಬ ನೆಲೆಯಿಂದ ನೇರವಾಗಿ ಎಳೆದೊಯ್ಯುತ್ತಾ ಇರುವಂತಹ ಸಮಯದಲ್ಲಿ ನಡೀತಾ ಇದ್ದೀರಲ್ಲ ಭಗವಂತ, ಎಲ್ಲವನ್ನ ಅರಿತೆ ನನ್ನನ್ನ ಕ್ಷಮಿಸಬೇಕು. ಇದೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ? ಇದಕ್ಕೆಲ್ಲ ಕಾರಣ ನಾನೇ ಇದ್ದೇನೆ. ಯಮಧರ್ಮ, ನಿನ್ನಿಂದ ಆದದ್ದು ಅಪರಾಧ ಅಲ್ಲವೇ ಅಲ್ಲ, ಪ್ರಮಾದ ಆದದ್ದು. ಯಾಕೆ? ಇವನ ಆಸೆಯನ್ನು ಇವ ತೋಡಿಕೊಂಡವನಿದ್ದಾನೆ. ಒಂದು ರಾತ್ರಿ ರಂಭೆಯ ನಿಲಯದಲ್ಲಿ ನಾನು ಕಾಲವನ್ನು ಕಳೆಯುತ್ತೇನೆ. ಅಲ್ಲಿ ಹೋದ ಬಳಿಕ ಆದದ್ದಾದರೂ ಏನು? ಪಂಚಾಕ್ಷರಿ ಮಂತ್ರವನ್ನ 5 ಕೋಟಿ ಸಂಖ್ಯೆಗಳ
ಕಾಲ ಇವ ಜಪಿಸಿದ ದೆಸೆಯಿಂದಲಾಗಿ ಈ ಜನಪಗಾಯಿತು ಆಯುಷ್ಯವರ್ಧನ ಓಹೋ. ಪುಣ್ಯಾರ್ಜನೆ ಎನ್ನುವಂಥದ್ದನ್ನ ಪಡೆದಿದ್ದಾರೆ. ಹಾಗಾಗಿ ನಿನ್ನ ಪಾಶಕ್ಕೆ ಇವನ ಕೊರಳನ್ನುವಂಥದ್ದು ಬೀಳಬಾರದು. ಈ ಪಾಶವನ್ನ ಇವನಿಗೆ ನೀನು ಹಾಕುವುದು ಸಲ್ಲವೇ ಸಲ್ಲ. ದೇವರೇ ಕ್ಷಮಿಸಬೇಕು ನನ್ನ ತಪ್ಪನ್ನು. ಅವನೊಬ್ಬ ಪಾಪಾತ್ಮ ಎನ್ನುವಾಗ ಎಳೆದೊಯ್ದದ್ದು ಸತ್ಯ. ಆದರೆ ಅಲ್ಲಿ ನಡೆದ ಕಾರ್ಯ ಸತ್ಯಾಂಶ ಎನ್ನುವುದನ್ನು ಅರಿಯದೆ ಹೋದೆ. ನಿಮ್ಮ ಬಾಯಿಂದ ಬಂದಾಗ ನಾನು ಶರಣಾಗುತ್ತೇನೆ. ಕಾರಣ ಏನು? ಅವನೊಬ್ಬ ಶಿವ ಸಾನ್ನಿಧ್ಯಕ್ಕೆ ಸೇರಬೇಕಾದಂತ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ ಖಂಡಿತವಾಗಿ ಅವನನ್ನು ಬಿಡುತ್ತೇನೆ. ನನ್ನ ಕಾರ್ಯದಲ್ಲಿ ನಿರತರಾಗುತ್ತೇನೆ. ಆದರೆ ಇಲ್ಲಿಯವರೆಗೆ ಯಮಪಾಶವನ್ನು ಇಕ್ಕಿದ ಅದು ತಪ್ಪಿದ್ದು ಎಲ್ಲಿವರೆಗೂ ಇಲ್ಲ. ಹಾಗಾಗಿ ಹಿಡಿದ ಪಾಶವನ್ನು ಮುಂದೆ ಏನ್ ಮಾಡಬೇಕು? ಈ ಪಾಶವನ್ನು ಇವನ ಕಾಲಿಗೆ ಹಾಕುವುದಲ್ಲ, ಮತ್ತೆ ಭೂಮಿಯಲ್ಲಿರುವಂತಹ ದುರ್ಜಯಾಸುರ ಈ ನಿನ್ನ ಪಾಶವನ್ನ ಅವನ ಕಾಲಿಗೆ ಹಾಕು. ನಮೋ ನಮಃ. ಮೆಚ್ಚಿದವನಾಗಿದ್ದೇನೆ. ಅಷ್ಟೇ ಅಲ್ಲ, ನೀನು ಪಂಚಕೋಟಿಯ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವ. ಹಾಗಾಗಿ ನನ್ನ ಪರಮ ಭಕ್ತ ಹೇಳುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವ ನೀನಿದ್ದಿ. ಜೊತೆಗೆ ಈಗಾಗಲೇ ಈ ರೀತಿಯಾಗಿರುವಂತಹ ನಿನ್ನ ಪ್ರೇತ ರೂಪ, ಈ ಪ್ರೇತ ರೂಪ ಅನ್ನುವಂಥದ್ದು ಹೀಗೆ ಇರಬಾರದು. ಈ ನೀನು ಮಾಡಲೇಬೇಕಾದಂತಹ ಕಾರ್ಯ, ನಿನ್ನ ಮಡದಿ ಯಾರ ಸೆರೆಯಲ್ಲಿದ್ದಾಳೆ, ಆ ಧೂಳನಾಗಿರುವಂತಹ ದುರ್ಜಯನ ಸೆರೆಯಲ್ಲಿದ್ದಾಳೆ. ದುರ್ಜನಿಗಿರುವಂತಹ ವರವಾದರೂ ಏನು? ಸತ್ತು ಬದುಕಿದವರಿಂದ ಮಾತ್ರ ಅವನ ಪಾಲಿಗೆ ಮೃತ್ಯು. ಹಾಗಿದ್ರೆ ಅದಕ್ಕೆ ಕಾರಣೀಕರ್ತ ನೀನೇ ಆಗಬೇಕು. ಜೊತೆಗೆ ಅವನ ಸಾವಿಗೆ ಬೇಕಾಗಿರುವಂತಹ ಸಕಲ ಅನುಕೂಲತೆಗಳನ್ನು ನಾನು ಮಾಡ್ತೇನೆ. ಈಗ ನಿನ್ನ ಭಕ್ತಿಗೆ ಮೆಚ್ಚಿರುವಂತಹ ನಾನು ನಿನಗೆ ಕೊಡುತ್ತಿರುವಂತಹ ವರ, ನೇರವಾಗಿ ದುರ್ಜಯಾಸುರನತ್ತ ಹೋಗು. ಆ ದುರ್ಜಯಾಸುರನನ್ನು ಕೊಂದು ಕಡೆ ಮತ್ತೆ ಮಡದಿಯನ್ನ ಪಡೆ ಹೋಗಿ ಬಾ. ಇದು ನಿಜವಾಗಿ ಶ್ವೇತಕುಮಾರ ಚರಿತ್ರೆ ಆಗಲೇಬೇಕು. ಜೊತೆಗೆ ಲೋಕಮುಖದಲ್ಲಿ ಯಾರು ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೋ ಅಂತವರ ಪಾಲಿಗೆ ಪುಣ್ಯನ್ನುವಂಥದ್ದು ಲಭಿಸುತ್ತದೆ. ಜೊತೆಗೆ ಮಹಾರುದ್ರನನ್ನು ಎಲ್ಲಿಯವರೆಗೆ ಆರಾಧಿಸ್ತಾರೋ, ಎಲ್ಲಿಯವರೆಗೆ ಭಜಿಸುತ್ತಾರೋ ಅಲ್ಲಿಯವರೆಗೆ ಮಹಾರುದ್ರ ಅವರಿಗೆ ಒಳಿತನ್ನ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು.